ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕರೆನ್ಸ್ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀವಿ ಫ್ರೆಂಡ್ಸ್. ಆಗಿ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಆಗಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ಸಂಡೇ ಆದ್ರಿಂದ ಎಲ್ಲರೂ ಹೋಗೋಣ ಅನ್ಕೊಂಡಿದ್ವಿ, ಎಲ್ಲೂ ಹೋಗಲಿಲ್ಲ. ವರ್ಷ ಬಂದು ಕರ್ಕೊಂಡು ಸೂಪರ್ ಮಾರ್ಕೆಟ್ಗೆ ಹೋಗೋಣ ಅನ್ಕೊಂಡು ಹೋಗ್ತಾ ಇದ್ದೀನಿ. ಏನು ತೊಗೊಂಬರ್ತೀವಿ, ಏನೇನಿದೆ ಬರೀ ನೋಡೋಣ ಫ್ರೆಂಡ್ಸ್. ಸಂಡೇ ಇವತ್ತು ವರ್ಷಮ್ಮ ನಾನು ಇವತ್ತು ಸೂಪರ್ ಮಾರ್ಕೆಟು ಸೂಪರಾಗಿತ್ತು ಅಂತಲೇ ಅನಿಸ್ಬೋದು. ಒಂದಕ್ಕೊಂದು ಏನು ಇಷ್ಟಪಡ್ತಾಳೆ ಅನ್ನೋಂಗಿಲ್ಲ, ಎಲ್ಲನೂ ಬೇಕು ಅಂತಾಳೆ ಫ್ರೆಂಡ್ಸ್. ಆದರೆ ಒಂದೇ ದಿನಕ್ಕಷ್ಟೇ ಇವಳ್ದು. ಒಂದು ದಿನಕ್ಕೋಸ್ಕರ ಇದನ್ನು ನೋಡೋದು, ತೊಗೊಂಡೋಗೋದು ಫ್ರೆಂಡ್ಸ್. ದುಡ್ಡನ್ನು ವೇಸ್ಟ್ ಮಾಡ್ತಾಳೆ ಫ್ರೆಂಡ್ಸ್. ತೊಗೊಂಡೋಗ್ತಾಳೆ, ಅದನ್ನು ನೋಡ್ತಾಳೆ, ಅದನ್ನು ಒಂದಿನ ಯೂಸ್ ಮಾಡಿ ಅವತ್ತಿನ ದಿನಕ್ಕೆ ತೊಗೊಂಡು ತಿಂದ್ಬಿಟ್ಟು ಇನ್ನು ಮಿಕ್ಕಿಂದ ನಾನು ವೇಸ್ಟ್ ಮಾಡ್ತಾಳೆ. ಇದನ್ನು ಇನ್ನು ವರ್ಷಾನುಗಟ್ಟಲೆ ಆದರೂ ಅದು ಅಲ್ಲೇ ಬಿದ್ದಿರುತ್ತೆ, ಅದನ್ನು ಇದು ಮಾಡಲ್ಲ. ಎಲ್ಲ ಬೇಕು ಬೇಕು ಅಂತಾಳೆ, ಅಷ್ಟು ಬಿಟ್ಟರೆ ಏನು ತಿನ್ನೋಕೆ ಇಷ್ಟಪಡೋಲ್ಲ. ಅವಳು ಇಷ್ಟಪಟ್ಟು ತಿನ್ನೋದು ಒಂದೇ ಫ್ರೆಂಡ್ಸ್, ಚಾಕ್ಲೇಟು. ಅದು 200 ರುಪೀಸು, 300 ರುಪೀಸು, 100 ರುಪೀಸ್ ಇದ್ರ ಮೇಲೆ ಹೋಗುತ್ತೆ ಹೊರತು ಸಣ್ಣ ಪುಟ್ಟದಕ್ಕಂತೂ ಕಣ್ಣು ಹೋಗೋದೇ ಇಲ್ಲ. ಹಾಗೆ ಜ್ಯೂಸು ಅದೆಲ್ಲ ಇವಾಗ ಕೋಲ್ಡ್ ಇರೋದ್ರಿಂದ ಜ್ಯೂಸ್ ಏನು ಹೋಗೋಲ್ಲ. ಯಾಕಂದರೆ ಆಫರ್ ಇದ್ದಾಗ ಮಾತ್ರ ನಾನು ಜ್ಯೂಸ್ ತಂದ್ಕೊಳ್ಳೋದು, ಮತ್ತು ಮನೇಲೇ ಮಾಡ್ಕೊಳ್ತೀನಿ ಹೆಲ್ತಿಯಾಗಿ. ಅವಳಿಗೆ ಫ್ರೂಟ್ಸ್ಗಳೆಲ್ಲ ತೊಗೊಂಡು ಹೆಲ್ತಿಯಾಗಿ ಮನೇಲೇ ಮಾಡಿಕೊಡ್ತೀನಿ ಜಾಸ್ತಿ. ಹೊರಗಡೆ ಜ್ಯೂಸ್ಗಂತೂ ಅವಳನ್ನ ಅಡಿಟ್ ಮಾಡಿಲ್ಲ. ಇಲ್ಲಿ ಏನಿಲ್ಲ ಅಂದರೆ ಪ್ರತಿಯೊಂದು ಇದ್ದೇ ಇದೆ. ಆಮೇಲೆ ಜೋಳ ತೊಗೊಳ್ಳೋಣ ಅಂದ್ಕೊಂಡಿದ್ವಿ, ಅದು ನೋಡಿದ್ರೆ ಅದೂ ಕಾಸ್ಟ್ಲಿ ಆಯಿತು. ಅದಕ್ಕೆ ಸುಮ್ಮನೆ ಹೊರಗಡೆನೇ ಸಿಗುತ್ತೆ, 10 ರೂಪಾಯಿ 15 ರೂಪಾಯಿಗೆಲ್ಲ ಜೋಳ ಸಿಗುತ್ತೆ, ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಒಂದು ಇವತ್ತಂತೂ ಸೂಪರ್ ಮಾರ್ಕೆಟು ಸುತ್ತಾಟ ವರ್ಷ ಬಂದು ನಂದು. ಹಾಗೆ ಏನೇನು ಬೇಕು ಸಾಸ್ಗಳೆಲ್ಲರೂ ನೋಡೋಣ ಅಂದ್ಕೊಂಡೆ. ಒಂದೆರಡು ಸಾಕ್ಸ್ ತೊಗೊಂಡೆ. ಮ್ಯಾಗಿ ತೊಗೊಳ್ಳೋಣ ಅಂದ್ಕೊಂಡು ಹೋದೆ, ಬೇಡ ಅಂತ ಹೇಳಿದ್ದು. ಏನು ಇತ್ತೀಚೆಗೆ ಮ್ಯಾಗಿ ಎಲ್ಲ ಇಷ್ಟಪಡೋಲ್ಲ ಫ್ರೆಂಡ್ಸ್. ಫಸ್ಟ್ ಆದರೆ ಮ್ಯಾಗಿ ಆಗಲಿ ಏನು ಕರ್ಕೊಂಡೋದ್ರೆ ಇತ್ತಕೋ ಹತ್ತಕೋ ಅಂತ ಹೇಳು. ಆದರೆ ಅವಳು ಕೈ ಹಾಕ್ತಿದ್ದಿದ್ದೆಲ್ಲ ಬೇಡದಿರೋ ವಿಷಯಗಳಿಗೆ ಕೈ ಹಾಕ್ತಿದ್ಲು ಫ್ರೆಂಡ್ಸ್. ಅದಕ್ಕೆ ಸುಮ್ಮನೆ ಕರ್ಕೊಂಡು ಬಂದೆ. ಏನು ಬೇಕೆ ಅಂದರೆ ನಾನೇ ಒಂದು ತೋರಿಸಿದ್ರೆ ಅವಳೇ ಒಂದು ನೋಡ್ತಿದ್ಲು. ಅದಕ್ಕೋಸ್ಕರ ಬೇಡ ಬಾ ನಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಸುಮ್ಮನೆ ಅದು ಏನು ತಿನ್ನಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ತಗೊಬಂದಿದ್ದ ತಕ್ಕಾಗಿ ಈ ಸಲ ಅಂತೂ ಜಾಸ್ತಿ ಏನು ದುಡ್ಡು ಖರ್ಚಾಗಲಿಲ್ಲ. ಯಾಕಂದರೆ ಅವಳು ಕೇಳಿದ್ದು ಏನು ಈ ಸಲ ಕೊಡಿಸಿಲ್ಲ ಫ್ರೆಂಡ್ಸ್. ಯಾಕಂದರೆ ಅವಳು ಕೇಳೋಂಥದ್ದು ಯಾವುದು ಯೂಸ್ಫುಲ್ ಆಗೋಂಥದ್ದು ಕೇಳಲ್ಲ, ಬೇಡದಿರೋದನ್ನೆಲ್ಲ ಕೇಳ್ತಾಳೆ. ಆಮೇಲೆ ಚಾಕ್ಲೇಟು 200 ರುಪೀಸ್ಗೆ ಕೈ ಹಾಕಕ್ಕೆ ಹೋಗ್ತಾಳೆ ಫ್ರೆಂಡ್ಸ್ ಇವಳು. 1 ರೂಪಾಯಿ 2 ರೂಪಾಯಿ ತೊಗೊಳ್ಳೋಣ ತಿನ್ನೋಣ ಅಂತ ಚಾಕ್ಲೇಟ್ 10 ರೂಪಾಯಿ ತಿಂದರೂ ಚಾಕ್ಲೇಟೇ, 20 ರೂಪಾಯಿ ತಿಂದರೂ ಚಾಕ್ಲೇಟೇ. ಆದರೆ ಆ ಥರ ಎಲ್ಲ ಇದು ಎಲ್ಲನೂ ಇದಾಗುತ್ತೆ. ಮತ್ತು ಅವಳು ಬೇಕಾಗಿದ್ದು ಫ್ರೆಂಚ್ ಫ್ರೈಸ್ ಹುಡ್ಕಿದ್ಲು, ಅದೊಂದು ಸಿಗಲಿಲ್ಲ ಅಲ್ಲಿ, ಫ್ರೆಂಚ್ ಫ್ರೈಸೇ ಇರಲಿಲ್ಲ ಅಲ್ಲಿ. ಮತ್ತು ಇನ್ನೊಂದಷ್ಟು ಬೇರೆ ಬಿಸ್ಕೆಟ್ಗಳನ್ನ ನೋಡು ಅಂದರೆ ಅವೆಲ್ಲ ಇಷ್ಟನೇ ಪಡೋಲ್ಲ. ಅವಳು ಇಷ್ಟಪಟ್ಟು ತಿನ್ನೋಂಥದ್ದೇ ಬೇರೆ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಸೂಪರ್ ಮಾರ್ಕೆಟ್ ಇದಾಗಿತ್ತು ನಮ್ಮದು ಫ್ರೆಂಡ್ಸ್. ಹಾಗೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ. ಒಂದು ಸ್ವಲ್ಪ ಖರ್ಚಾಯಿತು. ಇವತ್ತು ಜಾಸ್ತಿ ಖರ್ಚು ಮಾಡಿಲ್ಲ, ಸ್ವಲ್ಪ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಒಂದು 700 ಒಳಗೆ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ, ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲಿಲ್ಲ. ಎಷ್ಟು ಅದ್ರ ಮೇಲೆ ನೋಡ್ತು, ಇವತ್ತು 800 ರೂಪಾಯಿ ಖರ್ಚಾಯ್ತು ಇವತ್ತು ಬೆಳಗ್ಗೆನೆ. ಯಾರ ಮಕ್ಕ ನೋಡಿದ್ರು 800 ರೂಪಾಯಿ ಡಮಾರ್ ಫ್ರೆಂಡ್ಸ್ ಇವತ್ತು. ಓಕೆ, ಏನೇನು ತೊಗೊಬಂದೆ ಅಂತೀರ ಫ್ರೆಂಡ್ಸ್? ಬಂದು ಚಾಕೋಸ್ ತೊಗೊಂಡು ಬಂದಿದ್ದೆ. ಇದು ವರ್ಷದ ಒಂದು ಫೇವ್ರೇಟ್ ಫ್ರೆಂಡ್ಸ್ ಇದು, ಹಾಗಾಗಿ ತೊಗೊಂಡು ಬಂದು ಅವಳಿಗೆ ಅವಾಗ ತಂದು ಕೊಡ್ತೀನಿ. ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ತಂದು ಕೊಟ್ಟು ಅವಳಿಗೆ, ಅದಕ್ಕೆ ತರ್ತೀನಿ ಫ್ರೆಂಡ್ಸ್. ಹಂಗೆ ಈ ಮಕ್ಕಳು ಹಾಲು ಗೀಲು ಕುಡಿಯಲ್ವಲ್ಲ, ಅದಕ್ಕೆ ಇಂಥದ್ದೆಲ್ಲ ತಂದುಬಿಟ್ಟು ಅದ್ರೊಳಗೆ ಹಾಲು ಹಾಕ್ಕೊಟ್ರೆ ಹಾಲು ಹೋಗುತ್ತೆ, ಚಾಕೋಸು ಹೋಗುತ್ತೆ ಅಂದ್ಕೊಂಡು ತರೋದು ಫ್ರೆಂಡ್ಸ್. ಇಂಥ ಒಂದು ಬ್ರಿಲಿಯಂಟ್ ತಾಯಿ ನಾನೇ. ಏನು ಮಾಡೋದು, ತರಕಾರಿ ತಿನ್ನಲ್ಲ, ಹಾಲು ಕುಡಿಯಲ್ಲ. ಅಮ್ಮ ಭಗವಂತ, ನಮ್ಮಲ್ಲಿ ಒಂದು ಎತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದ್ರ ಕಾಟ ನಂಗೆ ತಡೆಯೋಕ್ಕಾಗಲ್ಲ. ತೊಗೊಂಡೆ. ಇದ್ರ ಪ್ರೈಸ್ ಬಂದು 235 ರೂಪಾಯಿ ಫ್ರೆಂಡ್ಸ್. ಇದು ಒಂದಕ್ಕೊಂದು ಆಫರ್ ಇರ್ತಿತ್ತು ಯಾವಾಗಲೂ ಫ್ರೆಂಡ್ಸ್, ಅಂದರೆ ಈ ಸಲ ಆಫರ್ ಇರ್ತಿಲ್ಲ, ತೊಗೊಂಡೆ. ಮತ್ತು ಹಾಗೆ ಬಂದು ಪನ್ನೀರು ಖಾಲಿ ಆಗಿಬಿಟ್ಟಿತ್ತು. ನಾನು ಆಲ್ಮೋಸ್ಟ್ ಪನ್ನೀರು ದುಡ್ಡು ಕೊಟ್ಟಂತೂ ತರಲ್ಲ, ಹಂಗಾಗಿ ನಮ್ಮನೆ ತರ್ತಾ ಇರ್ತಿದ್ರು. ಇವತ್ತು ತೊಗೊಂಡು ಬಂದರೆ ನಾನು ಮನೇಲಿರಲಿ, ಏನಾರು ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಪನ್ನೀರ್ ತೊಗೊಂಬಂದೆ. ಇದು ಬಂದು 130 ರೂಪಾಯಿ ಫ್ರೆಂಡ್ಸ್, ಬರೀ ಚಿಕ್ಕದು. ದೊಡ್ಡದು 480 ರೂಪಾಯಿ ಏನೋ ಹೇಳಿದ್ರು, ಚಿಕ್ಕದು ತೊಗೊಂಡ್ಬಂದೆ ಸಾಕು ಅಂತ. ಮತ್ತು ಹಾಗೆ ಕಿವಿ ಫ್ರೂಟ್ಸ್ ತೊಗೊಂಡ್ಬಂದೆ ಫ್ರೆಂಡ್ಸ್. ಇದು ಬಂದು 100 ರೂಪಾಯಿಗೆ 3, ನಿಮಗೆಲ್ಲರಿಗೂ ಗೊತ್ತಿರೋದಲ್ಲ. ಕಿವಿ ಫ್ರೂಟ್ಸ್ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೂ ಒಳ್ಳೆಯದಾಗುತ್ತೆ, ಹಾಗೆ ಮಕ್ಕಳಿಗೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಫ್ರೆಂಡ್ಸ್, ನಾನು 15 ದಿನಕ್ಕೊಮ್ಮೆ ಆದರೂ ಕಿವಿ ಫ್ರೂಟ್ಸ್ ತಂದು ವರ್ಷಕ್ಕೆ ತಿನ್ನಿಸ್ತೀನಿ. ಮತ್ತು ಹಾಗೆ ಸಾಸ್ ತೊಗೊಂಡ್ಬಂದೆ, ಖಾಲಿಯಾಗಿತ್ತು ಒಂದು ಸಾಸ್ ತೊಗೊಂಡೆ. ಮತ್ತು ಹಾಗೆ ಒಂದು ಇದು ತೊಗೊಂಡು ಬಂದೆ, ಸೋಪು ಫ್ರೆಂಡ್ಸ್. ಲಾಸ್ಟ್ ಟೈಮ್ ತಂದಿದ್ದೆ ಗೊತ್ತಾ ನಿಮಗೆ, ಫಸ್ಟ್ ಟೈಮ್ ಮಾಡ್ಕೊಂಡು ಕುಡ್ದಿದ್ದೆ ಅಂತ. ಆಲ್ಮೋಸ್ಟು ಪುನಃ ಒಂದು ಸೂಪ್ ತೊಗೊಂಡು ಬಂದೆ. ನೋಡಿ, ಇದು ಬೇರೆ ತೊಗೊಂಡ್ಬಂದಿದ್ದೀನಿ, ಆನಿಯನ್ ತಂದಿದ್ದೀನಿ, ಚೆನ್ನಾಗಿರುತ್ತೆ ಇದು. ನೋಡೋಣ, ಟ್ರೈ ಮಾಡೋಣ. ಹೊಸದಾಗಿ ಟ್ರೈ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಲೈಫಲ್ಲಿ. ಹೊಸದ್ರೆ ಎಲ್ಲನೂ ಹೊಸಲ್ಲ, ತಿನ್ನೋ ಹಣ್ಣಾದರೆ ಹೊಸ ಟ್ರೈ ಮಾಡಬೇಕು ಅಂತ. ಮತ್ತು ಹಾಗೆ ಫ್ರೆಂಡ್ಸ್, ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ, ಹಾಗಾಗಿ ಆಯುರ್ವೇದಿಕ್ ಶಾಪ್ಗೆ ಹೋಗಿದ್ದೆ. ಆಯುರ್ವೇದಿಕ್ ಶಾಪಿಂದ
ಇದು ಚೆನ್ನಾಗಿದೆ ಅಂತ ಕೊಟ್ಟಿದ್ದಾರೆ. ಆಯುರ್ವೇದಿಕ್ದು ಟಾನಿಕ್ ತಂದಿದ್ದೀನಿ, ತುಂಬಾ ಒಳ್ಳೆಯದು ಅಂತ ಕೊಟ್ಟಿದ್ದಾರೆ. ನೋಡೋಣ, ಒಂದು 3 ಟೈಮ್ ಕುಡೀರಿ ಇದನ್ನು. ಜಾಸ್ತಿ ಗ್ಯಾಸ್ಟ್ರಿಕ್ ಇದ್ದರೆ 3 ಟೈಮ್ ಕುಡೀರಿ, ಇಲ್ಲಾಂದರೆ ಬೆಳಗ್ಗೆ ಸಂಜೆ 2 ಟೈಮ್ ಕುಡೀರಿ ಅಂತ ಟಾನಿಕ್ ಕೊಟ್ಟಿದ್ದಾರೆ. ಇದು 150 ರೂಪಾಯಿ ಫ್ರೆಂಡ್ಸು. ಟ್ಯಾಬ್ಲೆಟ್ ತೊಗೊಂಡು ಕುಡಿಯೋದ್ರಿಂದನೂ ಇದು ಬೆಟರ್ ಅಂತ ಅನ್ನಿಸ್ತದೆ. ಆಯುರ್ವೇದಿಕ್ ನನಗೆ ಬೇಗ ಹಿಡಿಯುತ್ತೆ ಫ್ರೆಂಡ್ಸ್. ಆಯುರ್ವೇದಿಕ್ ಮೆಡಿಷನ್ ನನ್ನ ದೇಹಕ್ಕೆ ಬೇಗ ಸ್ಪಂದಿಸ್ತದೆ. ಹಾಗಾಗಿ ಆಯುರ್ವೇದಿಕ್ ಶಾಪಿಂದ ಇದನ್ನು ತೊಗೊಂಡು ಬಂದೆ. ಮತ್ತು ಹಾಗೆ ಟೀ ಒಂದು ಗ್ರೀನ್ದು ತೊಗೊಂಡ್ಬಂದಿದ್ದೀನಿ, ಮತ್ತು ಒಂದು ಲೆಮನ್ ತೊಗೊಂಡು ಬಂದಿದ್ದೀನಿ. ಜಿಂಜರಾ ನೋಡಿ, ನಂಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ. ಗ್ರೀನು ಲೆಮನ್ ಅಂತೆ, ಜಿಂಜರ್ ಇದು ನೋಡಿ. ಇಂಗ್ಲೀಷ್ ಓದಕ್ಕೆ ಬರ್ತದೆ, ಇದೇ ಪ್ರಾಬ್ಲಮ್ ಆಗೋದು ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಇದೆರಡು ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದು ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೆಳಿಗ್ಗೆ ಶುಗರ್ ಆ್ಯಡ್ ಮಾಡಿರಲ್ಲ, ಹಾಗಾಗಿ ನಾನು ಇದೆರಡನ್ನೂ ತೊಗೊಂಡು ಬಂದಿದ್ದೀನಿ. ಇದು ಬಂದು 99 ಇದು, ಅಂದರೆ 5 ರೂಪಾಯಿ ಕಡಿಮೆ 100 ರೂಪಾಯಿ ಫ್ರೆಂಡ್ಸ್. 100 ರೂಪೀಸ್ 100 ರೂಪೀಸ್, ಓಕೆನಾ. 2 ತೊಗೊಂಡು ಬಂದಿದ್ದೀನಿ. ಇದು ಮುಗಿದ್ಮೇಲೆ ಬೇರೆ ತೊಗೊಳ್ಳೋಣ. ಬೆಳಿಗ್ಗೆ ಒಂದು ದಿನ ಒಂದೊಂದು ಕುಡಿಯೋಣ. ಯಾಕೆ ಅಂದರೆ ನನಗೆ ನೆನ್ನೆ ಇದು ಕುಡಿದೆ ಫ್ರೆಂಡ್ಸ್, ಏನಂದರೆ ಚಕ್ಕೆ ನೀರು ಕುಡಿದೆ. ನನಗೆ ಬಾಡಿಗೆ ಕಂಫರ್ಟಬಲ್ ಅನಿಸ್ಲಿಲ್ಲ ಫ್ರೆಂಡ್ಸ್. ಏನಕ್ಕೆ ಅಂದರೆ ನನಗೆ ಅದು ಕುಡಿದ ತಕ್ಷಣ ನನಗೆ ವೈಟಿಶ್ ಸ್ಟಾರ್ಟ್ ಆಗಿಬಿಡ್ತು, ತುಂಬಾ ಭಯ ಆಗ್ಬಿಡ್ತು. ಯಾಕಂದರೆ ನನ್ನ ಆರೋಗ್ಯನ ನಾನೇ ಹಾಳು ಮಾಡ್ಕೋಬಾರ್ದು, ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಯಾಕೋ ಇತ್ತೀಚೆಗೆ ನನಗೆ ಅವಾಗೆಲ್ಲ ಕುಡಿತಿದ್ದೆ, ನನಗೇನೂ ಆಗ್ತಿದ್ದಿಲ್ಲ. ಇವಾಗ ನೆನ್ನೆ ಅಂತೂ ಇದು ಚಕ್ಕೆ ಕುಡಿದ್ಬಿಟ್ಟು ತುಂಬ ಈಟಲ್ಲ, ಅದು ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡ್ತು. ಅದಕ್ಕೆ ಅದು ಬಿಟ್ಬಿಟ್ಟೆ. ಜೀರಿಗೆ ನೀರು ಕುಡಿಬೋದಲ್ಲ. ಮತ್ತು ಕಾಫಿ ಟೀ ಕುಡಿಬೇಕು ಅಂತ ಅನ್ನಿಸ್ದಾಗ ನನಗೆ ಈ ಥರ ತೊಗೊಂಡ್ರೆ ತುಂಬಾ ಹೆಲ್ಪ್ಫುಲ್ ಅಂತ ಅಂದ್ಬಿಟ್ಟು ನಾನು 2 ತೊಗೊಂಡು ಬಂದಿದ್ದೀನಿ. ಊಟಕ್ಕೆ ಮತ್ತೆ ಹೋಗ್ತಾರಣ. ಮತ್ತು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ನನಗೆ ಅಂತ ಫ್ರೆಂಡ್ಸು ಇಲ್ಲಿ ಪ್ರಪಂಚದಲ್ಲಿ ಇಷ್ಟ ಆಗೋದು ನನಗೆ ನಮ್ಮಮ್ಮನಿಗೆ ಅಂದರೆ ಬಾಯಿಲೆ ಅದು ನೋಡಿದ ತಕ್ಷಣ ನೀರು ಬರುತ್ತೆ. ಅದು ಎಲ್ಲೇ ಕಂಡ್ರೂ ಬಿಡಲ್ಲ ಫ್ರೆಂಡ್ಸ್, ನಾನು ಎಲ್ಲೇ ಕಂಡ್ರೂ ಬಿಡಲ್ಲ. ನಾನಾಗಲಿ ನಮ್ಮಮ್ಮ ಆಗಲಿ ಅಷ್ಟು ಇಷ್ಟಪಡ್ತೀವಿ. ಏನಂತೀರಾ? ಟಂಟಡಾಣ್, ನಮಗೆ ಗೆಣಸು, ಮರಗೆಣಸು ಅಂದರೆ ಫ್ರೆಂಡ್ಸ್ ಪ್ರಾಣ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಡವರ ಒಂದು ಊಟ ಅಂತಲೇ ಹೇಳ್ಬೋದು. ಒಂದು ಟೈಮಲ್ಲಿ ನಮ್ಮಮ್ಮ ಊರು ಬಿಟ್ಟು ಹೊರಗಡೆ ದುಡಿಯೋಕ್ಕೆ ಹೋಗಬೇಕು ಅಂತ ಹೋದಾಗ ಇದನ್ನು ತಿಂದೇ ಜೀವನ ಮಾಡ್ತಿದ್ರು. ಯಾಕಂದರೆ ಇದು ಕಷ್ಟದಿಂದಲೇ ನಮ್ಮ ಕೈ ಹಿಡಿದ ದಿನಗಳು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆವಾಗ ಆ ಒಂದು ಟೈಮಲ್ಲಿ ಒಂದು ಬರಗಾಲ ಅಂತ ಬರುತ್ತೆ ನೋಡ್ರಿ, ಅಂಥ ಟೈಮಲ್ಲಿ ಇದು ನಮ್ಮ ಕೊಡಗಲ್ಲಿ ಅಂತೂ ತುಂಬ ಜನ ಇಷ್ಟಪಟ್ಟು ತಿನ್ನೋವಂಥದ್ದು. ಇದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದರಲ್ಲಿ ಪಲ್ಯ ಮಾಡ್ಬೋದು, ಸಾಗು ಮಾಡ್ಬೋದು, ಮತ್ತು ಈಗ ಹಾಗೆ ಹಿಂಗೆ ಕಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಇದನ್ನು ಬೇಯಿಸ್ಬಿಟ್ಟು ಉಪ್ಪು ಸಾಂಬಾರು ಖಾರ ಬರುತ್ತಲ್ಲ, ಅದು ಲೆಮನ್ ಬಿಟ್ಕೊಂಡು ತಿಂತಾಯಿದ್ರೆ ಮಜವೋ ಇರುತ್ತೋ. ಹಾಗಾಗಿ ನನಗೆ ಗೆಣಸು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಮರಗೆಣಸು ಎಲ್ಲೇ ಸಿಕ್ಕಿದ್ರೂ ಬಿಡಲ್ಲ, ತೊಗೊಂಡು ಬರ್ತೀವಿ, ಅಷ್ಟು ಇಷ್ಟಪಡ್ತೀವಿ. ಮೊನ್ನೆ ಅಲ್ಲಿ ಸಿಕ್ಕಿತ್ತಾಯ್ತಾ, ಬ್ಯಾಂಕ್ ಹತ್ರ ಹೋಗಿದ್ರೆ ಸಿಕ್ಕಿತ್ತು, ಆದರೆ ಎಲ್ಲ ಅದು ಬೆಂಡ್ ಆಗಿಬಿಟ್ಟಿತ್ತು, ಅದಕ್ಕೆ ಇಷ್ಟ ಆಗಲ್ಲ. ಈ ಗೆಣಸು ಏನಂದರೆ ಅಲ್ಲೇ ಕಿತ್ಬಿಟ್ಟು ಅಲ್ಲೇ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಅದು 1 ದಿನ 2 ದಿನ ಬಿಟ್ಟರೆ ಬೆಂಡ್ ಆಗೋಗುತ್ತೆ. ಮತ್ತು ಒಳಗೆ ಕಪ್ ಥರ ಬಂದರೆ ಇನ್ನೂ ತಿನ್ನೋಕ್ಕಂತೂ ಒಂಚೂರು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಗೆಣಸು ಎಲ್ಲೇ ಇದ್ರೂ, ಇದರಲ್ಲಿ ಬಿಳಿ ಗೆಣಸು ಕೆಂಪು ಗೆಣಸು 2 ಬರುತ್ತೆ. ಇದನ್ನು ನಾವು ಕೊಡಗಲ್ಲಿದ್ದಾಗ ಫ್ರೆಂಡ್ಸ್ ಡೈಲಿ ತಿಂತಿದ್ವಿ. ನಮಗೆ ಗೆಣಸು ಇಲ್ಲ ಅಂದರೆ 4 ಗಂಟೆ ಮೇಲೆ ನಾವು ಇರಲಿಕ್ಕೆ ಆಗ್ತಿದ್ದಿಲ್ಲ. ಮತ್ತು ನಮ್ಮ ಮನೆ ಹತ್ರನೇ 1-2 ಗಿಡಗಳನ್ನ ಹಾಕ್ಕೊಂಡಿರ್ತಿದ್ವಿ. ಒಂದು ಖಾಲಿ ಆಯಿತು ಅಂದ ತಕ್ಷಣ ಇನ್ನೊಂದು ಇರ್ತಿತ್ತು. ನಮ್ಮ ಅಜ್ಜಿ ಹಿತ್ತಲಲ್ಲಿ ಫುಲ್ ಹಾಕ್ಕೊಂಡಿರ್ತಿದ್ರು. ಗೆಣಸು ತಿನ್ನಬೇಕು ಅಂದ ತಕ್ಷಣ ಅದನ್ನು ತಂದು ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿಕೊಂಡು ಉಪ್ಪು ಸಾಂಬಾರು ಖಾರ ಅಂತ ಎನಿ ಟೈಮ್ ನಮ್ಮ ಹಳ್ಳಿ ಮನೆಗಳಲ್ಲಿ ಇದ್ದಂಗೆ ಇರುತ್ತೆ. ಅದು ತಗೊಬಂದು ನಿಮ್ಮನ್ನು ಬಿಟ್ಕೊಂಡು ತಿಂತಾ ಇರ್ತಿದ್ವಿ. ನಮ್ಮಮ್ಮ ಅಷ್ಟೇ, ಎಲ್ಲೇ ಒಂದು ಹೊರಗಡೆ ಕೆಲಸಕ್ಕೆ ಹೋದಾಗ ಎಲ್ಲೇ ಹೋದ್ರೂ ಗೆಣಸು ಸಿಕ್ಕಿದ್ರೆ ತೊಗೊಬಂದು ಪಲ್ಯ ಮಾಡೋದಾಗಲಿ, ಸಾಗು ಮಾಡೋದಾಗಲಿ, ಅದಕ್ಕೆ ರೊಟ್ಟಿ ಚಪಾತಿ ಎಲ್ಲ ಮಾಡಿಕೊಡ್ತಿದ್ರು. ನಮ್ಮಮ್ಮಂಗೂ ತುಂಬ ಇಷ್ಟ. ಇದನ್ನು ಇವಾಗ ನಾನು ಮಾಡಲ್ಲ, ನಾನು ಮಾಡ್ತೀನಿ ಅನ್ಕೋಬೇಡಿ. ಈಗ ತಗೊಂಡು ನಮ್ಮಮ್ಮಂಗೆ ಕೊಡ್ತೀನಿ ಇವಾಗ. ಪಾಪ ಇನ್ನೇನು ಡ್ಯೂಟಿಯಿಂದ ಬರೋ ಟೈಮ್ ಆಯ್ತು, ಅವ್ರು ಬರೋಷ್ಟೊಳಗೆ ನಾವು ಅಲ್ಲಿಗೆ ಹಾಜರಾಗ್ತೀವಿ. ಈಗ ಅಲ್ಲಿಗೆ ಹೋಗಿ ಅಷ್ಟು ಅವ್ರಿಗೆ ತಗೊಂಡೋಗಿ ಕೊಡ್ತೀನಿ, ಅವ್ರ ಕೈಲಿ ಪಲ್ಯ ಮಾಡ್ಸ್ಕೊಂಡು ತಿಂದ್ರಿ. ಎಷ್ಟು ಚೆನ್ನಾಗಿ ಮಾಡುತ್ತೆ ಗೊತ್ತಾ ಫ್ರೆಂಡ್ಸ್. ಜಾಸ್ತಿ ಈರುಳ್ಳಿ ಎಲ್ಲ ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಖಾರವಾಗಿ ರುಚಿಯಾಗಿ ಎಷ್ಟು ಚೆನ್ನಾಗಿ ಮಾಡುತ್ತೆ ನಮ್ಮಮ್ಮ ಅಂದರೆ. ಚೆನ್ನಾಗಿರುತ್ತೆ ತಗೊಳ್ತೇವೆ. ಮತ್ತು ಹಾಗೆ ಒಂದು ಅರ್ಧ kg ಸಿಹಿಗೆಣಸು ತೊಗೊಬಂದೆ.
ಇದನ್ನು ನಾನು ಇಷ್ಟಪಡ್ತಿದ್ದೀನಿ. ನಾನು ವೆಯ್ಟ್ ಲಾಸ್ಗೆ ಇದೊಂದು ಹೆಲ್ಪ್ಫುಲ್ ಅಂತ ತಗೊಂಡಿದ್ದೀನಿ ಫ್ರೆಂಡ್ಸ್. ಗೆಡ್ಡೆ ಗೆಣಸು ಇದರಿಂದ ತಿಂದರೆ ಯಾವ ಕಾಯಿಲೆನೂ ಬರಲ್ಲ ಫ್ರೆಂಡ್ಸ್, ಏನೂ ಇರಲ್ಲ. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಗೆಡ್ಡೆ ಗೆಣಸು ಅಂದ್ರೆ ನಮ್ಮ ಆರೋಗ್ಯ. ಹಂಗೆ ಹಣ್ಣು ಹಂಪಲು ಗೆಡ್ಡೆ ಗೆಣಸು ತರಕಾರಿಗಳನ್ನ ತಿನ್ಕೊಂಡಿದ್ರೆ ನಾವು ವೇಟು ದಪ್ಪ ಆಗಲ್ಲ, ನಾವು ಏನಿಲ್ಲ, ನಾವು ನಾರ್ಮಲ್ ಆಗಿದ್ದೀವಿ. ಇವೆಲ್ಲ ಬಿಟ್ಬಿಟ್ಟು ಬೇರೆ ಹೊರಗಡೆ ಫುಡ್ಗೆ ನಾವು ಅಡಿಟ್ ಆಗ್ತೀವಿ ಅಂದರೆ ನಮ್ಮ ಆರೋಗ್ಯನ ನಾವೇ ಮೈಗೆ ಹೇಳ್ಕೊಂಡಂಗೆ ಅಷ್ಟೇ. ಈಗ ನಾನು ಮಾಡ್ಕೊಂಡಿರೋದು ಅದೇ ಕೆಲಸ ಅಷ್ಟೇ, ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಬಾಯ್.